ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇನ್ಮೇಲೆ ಇದೇ ನಿಮ್ ಕ್ಲಿನಿಕ್. ಇಲ್ಲಿದ್ರೆ ಮೈ ಮೇಲೆ ಏನೇ ರೋಗ ಇದ್ರೂ ವಾಸಿ ಆಗ್ಬಿಡುತ್ತೆ. ಇನ್ಮೇಲೆ ನಾನೇ ನಿಮ್ ಡಾಕ್ಟ್ರು. ಏನೋ ಇನ್ಸ್ಪೆಕ್ಟರ್, ಬಿಲೀವ್ ಮಿ, ನಾನು ಏನೂ ತಪ್ಪು ಮಾಡಿಲ್ಲ. ನಾನು ತಪ್ಪು ಮಾಡಿದ್ದೀನಿ ಅಂತ ಪ್ರೊಜೆಕ್ಟ್ ಆಗ್ತಿದೆ ಅಷ್ಟೇ. ನೀವು ನಿಮ್ಮ ಡ್ಯೂಟಿ ಮಾಡ್ತಿದ್ದೀರಾ, ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ, ನನಗೆ ಅರ್ಥ ಆಗುತ್ತೆ. ಬಟ್ ಪ್ಲೀಸ್ ಒಂದೇ ಒಂದು ಹೆಲ್ಪ್ ಮಾಡ್ಬೋದಾ ಪ್ಲೀಸ್? ಏನೋ ನಮ್ಮ ಅಜ್ಜಿಗೆ ಏನಾಗಿದೆ ಅಂತ ತಿಳ್ಕೊಬೇಕಾಗಿತ್ತು. ಒಂದೇ ಒಂದು ಕಾಲ್ ಮಾಡ್ಬೋದಾ ಪ್ಲೀಸ್? ಏನೆಲ್ಲ ಕಳ್ಳಾಟಗಳನ್ನ ಹೇಗೆ ಆಡ್ಬೇಕಂತ ನಿಮ್ಗಳ್ನ ನೋಡೇ ನಾವು ಕಲಿಬೇಕು. ಅವ್ರು ಬಿದ್ರಂತೆ, ಇವ್ರು ಕಾಲ್ ಮಾಡ್ತಾರಂತೆ. ನೋಡ್ರಿ, ಕಾನೂನಲ್ಲಿ ಇದಕ್ಕೆಲ್ಲ ಅವಕಾಶ ಮಾಡ್ಕೊಡಲ್ಲ ರೀ. ನೋಡಿ, ಅವರೆಲ್ಲ ಯಾಕೆ ಕೂತಿದ್ದಾರೆ, ನೀವು ಸುಮ್ಮನೆ ಕೂತ್ಕೊಳ್ಳಿ. ಅರ್ಥ ಆಯ್ತಾ? ಸರ್ ಪ್ಲೀಸ್ ಒಂದೇ ಒಂದ್ಸಲ ಅವ್ರ ಹತ್ರ ಮಾತಾಡೋಕೆ ಅವಕಾಶ ಮಾಡಿಕೊಡಿ. ಬೇಕಿದ್ರೆ ನೀವೇ ಫೋನ್ ಮಾಡಿ, ನೀವು ಲೌಡ್ ಸ್ಪೀಕರ್ ಇಟ್ಕೊಳ್ಳಿ. ಅವ್ರು ಹೇಗಿದ್ದಾರೆ ಅಂತ ಒಂದೇ ಒಂದ್ಸಲ ಕೇಳ್ಬಿಡ್ತೀನಿ ಅಷ್ಟೇ, ಬೇರೆ ಏನೂ ಮಾತಾಡಲ್ಲ. ಪ್ಲೀಸ್ ಸರ್. ನೋಡ್ರಿ, ಇಷ್ಟೊತ್ತು ಡಾಕ್ಟರ್ ಅಂತ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ. ಇನ್ಮೇಲೆ ಅದೆಲ್ಲ ಆಗಲ್ಲ. ನಿಮಗೆ ಫೋನ್ ಕೊಟ್ಟು ನಾನು ಕೆಲಸ ಕಳ್ಕೊಳ್ಳೇನ್ರಿ? ಸುಮ್ಮನೆ ಕೂತ್ಕೊಡ್ರಿ. ಡಾಕ್ಟರ್ ಅಂದ್ರೆ ದೇವ್ರ ಅಂತ ಕರೀತಾ ಇದ್ದ ಕಾಲ ಮುಗ್ದೋಯ್ತು. ಈಗ ವೈದ್ಯರೇ ಕೊಲೆಗಾರರಾಗ್ತಾ ಇದ್ದಾರೆ. ಕೋಟಿ ಕೋಟಿ ದುಡ್ಡು ಮಾಡೋ ಅತ್ಯಾಸೆ ಬಿದ್ದು ಪೇಷಂಟ್ ನ ಕೊಲ್ಲೋ ಕೆಲಸ ಮಾಡ್ತಾ ಇದ್ದಾರೆ ಈ ಕಿಲ್ಲರ್ ಡಾಕ್ಟರ್. ನೋಡ್ರಿ, ನಿಮ್ ಜಾತಕನ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಅಂತ. ಅದಕ್ಕೂ ಮೊದಲು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಆರೋಗ್ಯ ಮಂತ್ರಿಗಳಾದ ಕೃಷ್ಣ ಪ್ರಸಾದ್ ಅವರು. ಬನ್ನಿ, ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಜನರ ಜೀವದ ಜೊತೆ ಆಟ ಆಡೋ ಇಂಥ ಡಾಕ್ಟರ್ಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಇವರಿಗೆ ತಕ್ಕ ಶಿಕ್ಷೆ ಕೊಟ್ಟರೆ ವ್ಯವಸ್ಥೆ ಬಗ್ಗೆ ಜನರುಗಳಿಗೆ ನಂಬಿಕೆ ಹುಟ್ಟೋದು. ನೋಡಿ ಮೇಡಮ್, ಇದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಇದ್ರ ಬಗ್ಗೆ ಜಾಸ್ತಿ ಏನು ಹೇಳೋದಕ್ಕಾಗೋದಿಲ್ಲ. ಮೆಡಿಕಲ್ ಸಿಸ್ಟಮ್ ಕೆಟ್ಟೋಗಿದೆ ಅನ್ನಕ್ಕೆ ಇದೇ ಸಾಕ್ಷಿ. ಆ ಡಾಕ್ಟರ್ ತಾಣ ನೇಣಿಗೆ ಹಾಕೋದು ಯಾವ ಪಾಪ ಬರಲ್ಲ. ಡಾಕ್ಟರ್ ಕರ್ಣ ಅಂದ್ರೆ ಗ್ರೇಟ್ ಅನ್ಕೊಂಡಿದೀವಿ, ಆದ್ರೆ ಅವ್ರ ಆಸ್ಪತ್ರೆಯಲ್ಲಿ ಈ ತರದೊಂದು ಕೆಲಸ ನಡೀತಾ ಇದೆ ಅಂದ್ರೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ. ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಸತ್ತರಾತ್ಮಕ್ಕೆ ಅವಾಗ್ಲೇ ಶಾಂತಿ ಸಿಗೋದು. ಏನಂತೀರಾ? ಶಿಕ್ಷೆ ಆಗ್ಲೇಬೇಕು, ಆಗ್ಬೇಕು. ಇಷ್ಟು ದಿವಸ ಮೋಸ ಹೋಗಿ ಹೋಗಿ ಸಾಕಾಗೋಗ್ಬಿಟ್ಟಿದೆ. ನಮ್ ಕೈ ಯಾರ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ಅವ್ರ ಶಿಕ್ಷೆ ಆಗ್ಲೇಬೇಕು. ಜನರ ಜೀವದ ಜೊತೆ ಆಟ ಆಡೋ ಇಂಥ ಡಾಕ್ಟರ್ಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಇವರಿಗೆ ತಕ್ಕ ಶಿಕ್ಷೆ ಕೊಟ್ಟರೆ ವ್ಯವಸ್ಥೆ ಬಗ್ಗೆ ಜನರುಗಳಿಗೆ ನಂಬಿಕೆ ಹುಟ್ಟೋದು. ಮ್ಯಾಮ್, ಈ ಕೇಸಲ್ಲಿ ಪೊಲಿಟಿಷಿಯನ್ಸ್ ಎಲ್ಲ ಇನ್ವಾಲ್ವ್ ಆಗ್ತಿದ್ದಾರೆ. ಗೌರ್ಮೆಂಟ್ ಇದ್ರ ಬಗ್ಗೆ ತೋರಿಸ್ತಿರೋ ಇಂಟ್ರೆಸ್ಟ್ ನೋಡಿದ್ರೆ ಈ ಇಶ್ಯೂ ನಾವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ಸೀರಿಯಸ್ ಆಗುತ್ತಾ ಅನಿಸ್ತಿದೆ. ಲೆಟ್ಸ್ ವೇಟ್. ಈಗಲೇ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಆದರೂ ಈ ಕೇಸ್ ನಮ್ಮ ಕೈ ತಪ್ಪು ಹೋಗ್ತಿದ್ದೇನೋ ಅನ್ನಿಸ್ತಿದೆ. ಆ 3 ಜನ ಹೆಂಗಸರು ನಿಜವಾಗ್ಲೂ ಸತ್ತಿಲ್ಲ, ಸತ್ತಿರೋ ಥರ ಆಕ್ಟ್ ಮಾಡಿದ್ದು ಅಂತ ಪೊಲೀಸರು ಗೊತ್ತಾಗ್ಬಿಟ್ರೆ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ಇಲ್ಲಿರೋ ಗೋಡೆಗೂ ಕಿವಿ ಬಂದಿರುತ್ತೆ. ಎಷ್ಟು ಓಪನ್ ಆಗಿ ಹೇಳ್ತಿದ್ಯಾ? ಸ್ವಲ್ಪನೂ ಪರಿಜ್ಞಾನ ಇವ? ಆ 3 ಜನ ಹೆಂಗಸರು ನಿಜವಾಗ್ಲೂ ಸತ್ತಿಲ್ಲ ಅನ್ನೋದು ಯಾರಿಗೂ ಗೊತ್ತಾಗೋ ಚಾನ್ಸಸ್ ಇಲ್ಲ. ಈಗ ಅವ್ರು ಎಲ್ಲಿದ್ದಾರೆ? ನಾನು ಫೇಕ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ರೆಡಿ ಮಾಡಿ ಪೊಲೀಸಿಗೆ ಕೊಟ್ಟಾಗಿದೆ. ಸತ್ತಿರೋ ಫೇಕ್ ಬಾಡಿನ ಅವ್ರ ಫ್ಯಾಮಿಲಿಯವ್ರು ತೊಗೊಂಡೋಗೋ ಥರ ಮಾಡಿದ್ದೀನಿ. ಎಲ್ಲರೂ ಔಟ್ ಆಫ್ ಸ್ಟೇಷನ್ ಹೋಗೋದಕ್ಕೆ ಅರೇಂಜ್ಮೆಂಟ್ಸ್ ಆಗಿದೆ. ಇನ್ಮೇಲೆ ಅವ್ರು ಇಲ್ಲಿರೋದೇ ಇಲ್ಲ. ವಿ ಕಾಂಟ್ ಟೇಕ್ ಎನಿ ರಿಸ್ಕ್. ಅಣ್ಣ ಕ್ಲಿಯರ್ಲಿ ಹೇಳಿದ್ದಾನೆ, ಆ 3 ಜನ ಹೆಂಗಸರು ಯಾವ ಕಾರಣಕ್ಕೂ ಎಲ್ಲೂ ಕಾಣಿಸ್ಕೋಬಾರ್ದು ಅಂತ. ಹಾಗಾಗಬೇಕು ಅಂದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್.
ಅವ್ರನ್ನ ಪರ್ಮನೆಂಟ್ ಆಗಿ ಔಟ್ ಮಾಡಿಸ್ಬೇಕು. ವಾಟ್? ಎಸ್, ನಮಗಿರೋದು ಅದೊಂದೇ ದಾರಿ. ಮಾಡ್ಬೇಡಿ ಅಮ್ಮ, ಅವ್ರದ್ದೇನು ತಪ್ಪಿಲ್ಲ. ಮೇಡಮ್ ನಮ್ಮ ಮಾತು ಕೇಳಿ ಮೇಡಮ್. ಆಂಟಿ ನಮ್ಮ ಮಾತು ಕೇಳಿ, ಮಾತು ಕೇಳಿ. ಏನೇ ಅಕ್ಕ ಇದು? ಕರ್ಣ ಸರ್ ವಿರುದ್ಧವಾಗಿ ಇಷ್ಟೊಂದು ಜನ ಸೇರಿದ್ದಾರೆ. ಇದು ದೊಡ್ಡದಾಗ್ತಿರೋ ರೀತಿ ನೋಡಿದ್ರೆ ನಂಗೆ ಯಾಕೋ ಭಯ ಆಗ್ತದೆ ಕಣೆ. ಏನ್ ಮಾಡೋದು? ಏನಾದ್ರೂ ಆಗ್ಲಿ ಅಕ್ಕ, ಈ ಅನ್ಯಾಯಕ್ಕೆ ಕರ್ಣ ಸರ್ನ ಬಲಿಯಾಗೋದಕ್ಕೆ ನಾವು ಬಿಡಬಾರ್ದಷ್ಟೇ. ನಿಮಿಷ ಮೇಡಮ್, ನಾವು ಕರ್ಣ ಸರ್ ಹಾಸ್ಪಿಟ್ಲಿಂದ ಬಂದಿರೋದು. ಅದಕ್ಕೇನ್ರಿ ಮಾಡ್ಬೇಕು ಇವಾಗ? ಮೇಡಮ್, ನಾನು ಅವ್ರ ಜೊತೆ ಮಾತಾಡ್ಬೇಕು, ಪ್ಲೀಸ್ ಒಂದೇ ಒಂದು ಅವಕಾಶ ಮಾಡ್ಕೊಡಿ. ನಾವೇನಾದ್ರೂ ಮಾತಾಡಕ್ ಬಿಟ್ರೆ ನಾವು ಜೈಲ್ಗೆ ಹೋಗತ್ತೆ. ಹೋಗಮ್ಮ ಆ ಕಡೆ. ಒಳಗಡೆ ಯಾರನ್ನೂ ಬಿಡಬಾರ್ದು ಅಂತ ನಮಗೆ ಆರ್ಡ್ರ್ ಇದೆ. ಮೇಡಮ್, ನಾನು ಜಾಸ್ತಿ ಹೊತ್ತೇನು ಮಾತಾಡಕ್ ಹೋಗಲ್ಲ, ಹೀಗೋಗಿ ಬಂದ್ಬಿಡ್ತೀನಿ ಪ್ಲೀಸ್ ಮೇಡಮ್. ಸುಮ್ಮನೆ ಒಳಗಡೆ ಹೋಗಿ ಬಂದ್ರೆ ಪ್ರಯೋಜನ ಏನಮ್ಮ? ಮೇಡಮ್, ಕರ್ಣ ಸರ್ಗೆ ನಾವು ಯಾರಾದ್ರೂ ಇಲ್ಲಿ ಇದೀವಿ ಅಂತ ಗೊತ್ತಾದ್ರೆ ಅವ್ರಿಗೂ ಒಂಚೂರು ಧೈರ್ಯ ಸಿಗುತ್ತೆ ಮೇಡಮ್. ಇಷ್ಟಕ್ಕೂ ಅವ್ರು ಯಾವ ತಪ್ಪು ಮಾಡಿಲ್ಲ. ಪ್ಲೀಸ್ ಅವ್ರ ಜೊತೆ ಮಾತಾಡೋದಕ್ಕೆ ಒಂದೋ ಒಂದು ಅವಕಾಶ ಮಾಡ್ಕೊಡಿ, ನಾನು ಕೈ ಮುಗಿತೀನಿ ಮೇಡಮ್. ಸುಮ್ಮನೆ ತಲೆ ತಿನ್ಬೇಡ, ಹೋಗ ಕಡೆ. ಸುಮ್ಮನೆ ನಿಂತ್ಕಡೆ ಆ ಕಡೆ. ಇಂಥ ಡಾಕ್ಟರ್ ನಾವು ಹೊರಗಡೆ ಬಿಡಬಾರ್ದು. ಸತ್ತವ್ರಿಗೆ ನ್ಯಾಯ ಸಿಗ್ಲೇಬೇಕು. ಕಿಲ್ಲರ್ ಡಾಕ್ಟರ್ ಕರ್ಣನಿಗೆ, ಕಿಲ್ಲರ್ ಡಾಕ್ಟರ್ ಕರ್ಣನಿಗೆ. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಒಬ್ರ ಬಗ್ಗೆ ಗೊತ್ತಿಲ್ಲದೆ ಬಾಯಿಗೆ ಬಂದ ಹಾಗೆ ಮಾತಾಡದಲ್ಲ. ಯಾರ್ರೀ ಕಿಲ್ಲರ್? ಏನ್ ಗೊತ್ತು ನಿಮ್ಗೆ ಅವ್ರ ಬಗ್ಗೆ? ಯಾರಮ್ಮ ನೀನು? 3 ಹೆಣ್ಮಕ್ಳು ಸತ್ತಿದ್ದಾರೆ, ಗೊತ್ತಿದೆ ನಿಮ್ಗೆ? ಆ ಕೆಲಸ ಮಾಡಿರೋದು ಡಾಕ್ಟರ್ ಕರ್ಣ ಅಲ್ಲ ಸರ್. ನೀವ್ ಹೀಗೆ ಪ್ರತಿಭಟನೆ ಮಾಡಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತೀವ್ರೆ. ನೋಡಿ, ದಯವಿಟ್ಟು ನಿಮ್ಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ, ಕರ್ಣ ಅವರು ನಿರಪರಾಧಿ. ಅವ್ರಿಗೆ ಹೀಗೆಲ್ಲ ಅವಮಾನ ಮಾಡಬೇಡಿ ಪ್ಲೀಸ್. ನ್ಯಾಯ ಯಾವ್ದು ಅನ್ಯಾಯ ಯಾವ್ದು ನಮಗೆ ಗೊತ್ತು. ಹೋಗಮ್ಮ. ಅಲ್ಲಮ್ಮ, ನನ್ ಮಾತು ಕೇಳಿ. ಕಣ್ಣಂಗೆ ಧಿಕ್ಕಾರ.